ಯಾಕೆ ಲೋಡಿಂಗ್ ಕೆಲಸ ನಡೀತಿದೆ ಅಂತ ಗೊತ್ತುಂಟಾ? ಕಂಪ್ಲೀಟ್ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಬಸ್ ತೋರಿಸ್ತಿದ್ದೀನಿ ಅಂದ್ರೆ ಇವಳಿನ ಮನೆಗೆ ಹೊಟ್ಲಪ್ಪ ಅಂತ ನಿಮ್ಗೂ ಗೊತ್ತಾಗಿರುತ್ತೆ. ಹಾಗೇನೆ ಮನೆಗೆ ಬರ್ತಿದ್ದೆ, ಬಸ್ ಅಂತೂ ಫುಲ್ ರಶ್ ಅಂತ ಅನ್ಕೊಳ್ಳಿ. ಆಮೇಲೆ ನಾನ್ ಸ್ಟಾಪ್ ಇಳ್ದು ಅಣ್ಣ ಬರ್ತೀನಿ ಅಂತ ಹೇಳಿದ್ದೆ, ಸೊ ಅಣ್ಣಂಗೆ ವೇಟ್ ಮಾಡ್ತಿದ್ದೆ. ಆಮೇಲೆ ನೋಡಿ ಹೀಗೆ ಈ ತರ ಸ್ಮೆಲ್ ಕೊಟ್ಕೊಂಡು ಬಂದೇ ಬಿಟ್ಟ. ಆಮೇಲೆ ಆಕ್ಚುಲಿ ಇವತ್ತು ಬಸ್ಸಲ್ಲಿ ಒಂದು ಸೀನ್ ಆಗೇ ಬಿಟ್ಟಿತ್ತು. ಫಸ್ಟ್ ಒಂದು ಬಸ್ ಹತ್ತಿದ್ದೆ, ಆ ಬಸ್ ಪಂಚರ್ ಆಯ್ತು ಅಂತ ಮತ್ತೆ ಇನ್ನೊಂದು ಬಸ್ ಹತ್ಕೊಂಡ್ ಬಂದೆ. ಆ ಸ್ಟೋರಿನ ಇವನಿಗೆ ಹೇಳ್ಕೊಂಡು ಆಮೇಲೆ ನೋಡಿ ಈ ತರ ಆ ಬೈಕ್ ಇಳಿದ್ಬಿಟ್ಟು ಈ ಕಡೆ ನೋಡ್ತಿದ್ರೆ ನಮ್ಮಪ್ಪ ಮತ್ತೆ ಕೆಳಗಡೆ ಮನೆ ಅಜ್ಜ ಈ ತರ ಟಿಲ್ಲರ್ ತುಂಬಾ ನಮ್ ತರಕಾರಿನ ತಕೊಂಡ್ ಬಂದಿದ್ರು. ಇದನ್ನ ನಾವು ಮಂಗಳೂರು ಮಂಡಿ ಕಳಿಸ್ಬೇಕಿತ್ತು, ಸೊ ಅಲ್ಲಿ ಲಾರಿಗೆ ವೇಟ್ ಮಾಡ್ತಾ ನಿಂತಿದ್ವಿ. ಆಮೇಲೆ ಲಾರಿ ಬರೋ ತನಕ ಈ ಹೈವೇಲಿ ಆ ಕಡೆ ರೋಡಲ್ಲಿ ವೆಹಿಕಲ್ಸ್ ಓಡಾಡೋದನ್ನ ಹಾಗೆ ನಮ್ಮೂರ್ ವೆದರ್ನ ನೋಡ್ಕೊಂಡು ನಾನ್ ಸ್ವಲ್ಪ ಮಾತಾಡ್ಕೊಂಡು ನಿಂತಿದ್ದೆ. ಅದಾದ್ಮೇಲೆ ಲಾರಿ ಬಂದೇ ಬಿಡದ. ಆಮೇಲೆ ನೋಡಿ ಲೋಡಿಂಗ್ ಟೈಮ್ ಸ್ಟಾರ್ಟ್ ಅನ್ಕೊಳ್ಳಿ. ಈ ತರ ಅವ್ರಿಗೆ ಹೇಳ್ಕೊಂಡು ನಮ್ಮಣ್ಣ ಮತ್ತೆ ಅಪ್ಪ ಲೋಡ್ ಟೈಮ್ ಸ್ಟಾರ್ಟ್ ಮಾಡ್ಕೊಂಡೇ ಬಿಟ್ರು. ಆಮೇಲೆ ಸ್ವಲ್ಪ ಹೊತ್ತು ನಾನು ಹೆಲ್ಪ್ ಮಾಡಿ ಈ ತರ ಎಲ್ಲ ಲೋಡ್ ಮಾಡಿಸಿ ನೆಕ್ಸ್ಟ್ ನಮ್ಮಪ್ಪ ಆ ಅಣ್ಣಂಗಂತೂ ಒಂದು 10 ಟೈಮ್ಸ್ ಅಥವಾ 15 ಟೈಮ್ಸ್ ಹೇಳಿರ್ಬೋದು ಜೋಪಾನವಾಗಿ ತಕೊಂಡೋಗಿ, ಜೋಪಾನವಾಗಿ ಮಗುನ್ ಕೇರ್ ಮಾಡಿತರ ಅದು ನೀಟಾಗಿ ತಕೊಂಡೋಗಿ ಅಂತ ಆಲ್ರೆಡಿ ಹೇಳಿದ್ರು. ಅದಾದ್ಮೇಲೆ ಈ ತರ ಲಾರಿಗೆಲ್ಲ ಲೋಡ್ ಮಾಡ್ಬಿಟ್ಟು ಆಕ್ಚುಲಿ ಡ್ರೈವರ್ ಅಣ್ಣಂಗ್ ಅನ್ಸಿರ್ಬೇಕು ಇವ್ರೇನಪ್ಪ ಈ ಸಲ ತಲೆ ತಿಂದು ಪದೇ ಪದೇ ಹೇಳ್ತಿದ್ರಲ್ಲ ಅನ್ಸಿದ್ಯೋ ಏನೋ ಗೊತ್ತಿಲ್ಲ. ಆದ್ರೆ ಆಮೇಲೆ ಅವರು ಸರಿ ಅಣ್ಣ ಜೋಪಾನವಾಗಿ ತಕೊಂಡೋಗ್ತೀನಿ ಅಂತ ಹೇಳಿ ಆಮೇಲೆ ಈ ತರ ಕಂಪ್ಲೀಟ್ ಆಗಿ ಲೋಡ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಲಾರಿ ಹೊರಡೋ ಟೈಮ್ ಹತ್ರ ಬಂತು ಅಂತ ಅವ್ರು ಸಹ ಹೊರಟ್ರು. ಆ ಲಾರಿಗೂ ಬಾಯ್ ಮಾಡ್ಕೊಂಡು ನಾವಾಮೇಲೆ ಈ ಕಡೆ ಅಪ್ಪ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಹೇಳಿದ್ರು ಅಂತ ಅಣ್ಣಂಗೆ ಐಸ್ ಕ್ರೀಮ್ ತರೋಕ್ ಹೇಳಿದ್ರು. ಸೊ ಅಲ್ಲಿಂದ ಸೀದಾ ಐಸ್ ಕ್ರೀಮ್ ತಗೋಬರಕ್ ಹೇಳಿ ಐಸ್ ಕ್ರೀಮ್ ತಿನ್ಕೊಂಡು ಅಲ್ಲಿಂದ ನಮ್ಮ ಪಯಣ ಮನೆಗೆ ಅನ್ಕೊಳ್ಳಿ. ಈ ಬ್ಲಾಗ್ ನೋಡ್ತಿರೋರಿಗೆ ಇದಾದ್ರೂ ಇಷ್ಟ ಆಗಿದೆ ಅಂತಂದ್ರೆ ಒಂದೇ ಒಂದು ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತೀನಿ. ಓಕೆನಾ? ಆಗಿತ್ತು ನನ್ನ ಪುಟ್ಟ ವ್ಲಾಗ್. ಹೇಗನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ನಿಮ್ಮ ಪ್ರೀತಿಯ ನಿಮ್ಮನೆ ಮಗಳು ಪ್ರಿಯಾಂಕಾ ಅಂಡ್ ವಿ ಕೀಪ್ ಸಪೋರ್ಟಿಂಗ್.